ಮಕರ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಸುಮಾರು 11 ತಿಂಗಳಿಂದ ಇಲ್ಲ. ಈ ತಿಂಗಳು ಇಲ್ಲ, ಮೇ ತಿಂಗಳು ಇಲ್ಲ. ಆದರೆ ಮೇ ತಿಂಗಳು ಮುಗಿಸ್ಕೊಂಡಿದ್ದ ತಕ್ಷಣ ಗುರುಬಲ ಪ್ರಾರಂಭ ಆಗುತ್ತೆ. ಎಂಥ ಅದ್ಭುತವಾದ ಕಾಲ! 1 ವರ್ಷ ಸಡಗರ, ಸಂಭ್ರಮ, ಜಯಪ್ರಾಪ್ತಿ, ಧನಾನುಕೂಲ, ಸಾಲಬಾಧ ಕಡಿಮೆ ಎಲ್ಲ ಆಗ್ತಾ ಹೋಗುತ್ತೆ. ಆದರೆ ನಾವು ಈ ತಿಂಗಳು ಭವಿಷ್ಯ ಮಾಡ್ತಾ ಇರೋದು ಮೇ ತಿಂಗಳು. ಹೇಗಿದೆ ಮೇ ತಿಂಗಳಾಗಾದ್ರೆ? ಹಾಗಾದ್ರೆ ಇದೆಲ್ಲ ಮೇ ತಿಂಗಳಲ್ಲಿ ಸಿಗಲ್ವಾ ಅಂದ್ರೆ, ಮಕರ ರಾಶಿಯವರಿಗೆ ಯಾವುದೇ ಶನಿ ಪ್ರಭಾವ ಇಲ್ಲ. ಇದು ಮೊದಲನೇ ಪಾಯಿಂಟ್, ನೀವು ನೋಟ್ ಮಾಡ್ಕೊಬೇಕಂತ ಮೊದಲನೇ ಪಾಯಿಂಟ್. ಗುರುಬಲ ಇಲ್ಲ ಅಂದ್ರೂ ಕೂಡ ಮಕರ ರಾಶಿಯವರಿಗೆ ಈ ತಿಂಗಳು ಏನೂ ಸಮಸ್ಯೆಗಳಿಲ್ಲ. ಯಾಕಂದ್ರೆ ತೃತೀಯ ಶನಿ ಅಂತ ಹೇಳ್ತೀವಿ, 3ನೇ ಮನೆಯಲ್ಲಿ ಶನಿ ಇದ್ರೆ ಅದು ಉತ್ತಮನೇ, ಒಳ್ಳೇದೇ, ಅದು ಏನು ಕೆಟ್ಟದ್ದೇನಲ್ಲ. ಯಾವಾಗ ಶನಿ ನಿಮಗೆ 3ನೇ ಮನೆಯಲ್ಲಿ ಇರ್ತಾರೋ, ನಿಮ್ಮ ರಾಶ್ಯಾಧಿಪತಿ ಅವರೇ, ಧನ ಸ್ಥಾನಾಧಿಪತಿ ಅವರೇ, ಮತ್ತೆ ಕುಟುಂಬ ಸ್ಥಾನಾಧಿಪತಿ ಅವರೇ, ವಾಕ್ಸ್ಥಾನಾಧಿಪತಿ ಅವರೇ, ವಿದ್ಯಾಸ್ಥಾನಾಧಿಪತಿನವರೇ, ಪ್ರಾರಂಭಿಕೆಗೆ. ಹೀಗೆಲ್ಲ ನೋಡೋದಾದ್ರೆ ಶನಿಯಿಂದ ನಿಮಗೆ ಇದೆಲ್ಲ ಒಳ್ಳೇದಾಗುತ್ತೆ. ಶರೀರ ಬಲಿಷ್ಠವಾಗಿರುತ್ತೆ, ಧನಾಗಮ ಆಗುತ್ತೆ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ, ಮಾತಿಗೆ ವ್ಯಾಲ್ಯೂಸ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಈ ಮಾತಿನಿಂದ ವ್ಯವಹಾರ ಮಾಡುವಂಥವ್ರು, ಎಕ್ಸಾಂಪಲ್ ಟೀಚರ್ಸ್ ಆಗ್ಬೋದು, ಇನ್ಶೂರೆನ್ಸ್ ಏಜೆಂಟ್ಸ್ ಆಗ್ಬೋದು, ಅಥವಾ ಕೌನ್ಸಿಲರ್ಸ್ ಆಗ್ಬೋದು, ಅಥವಾ ಯಾರೇ ಆಗಲಿ ಮಾತಿನಿಂದ ಸಂಪಾದನೆ ಮಾಡುವಂಥವ್ರು ಯಾರ್ಯಾರಿದ್ದೀರೋ ಅಷ್ಟು ಜನಕ್ಕೆ ತುಂಬ ಲಾಭ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಗುರುಬಲ ಇರಲಿ ಇಲ್ಲದೆ ಹೋಗಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ, ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರಬೇಕಾ ಅಂತಿಲ್ಲ. ದುಡ್ಡು ಕೊಡಲಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನು ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಕರುಂಗಲಿ ಮಾಲ ಅನ್ನುವಂಥದ್ದು ಬೇಕಾದವರು ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತೆ ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗೋತ್ರ ನಕ್ಷತ್ರ ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ.